16 ಆಗಸ್ಟ್ 2026 ಭಾನುವಾರದಂದು ಹರಿಣಿ ತನ್ನ ಪತಿ ಅಭಿನಂದನ್ ಮತ್ತೆ ಅವರ 4 ವರ್ಷದ ಮಗ ಯದುವೀರ್ ಜೊತೆಗೆ ತನ್ನ ತಾಯಿ ಮನೆಗೆ ಊಟಕ್ಕೆ ಹೋಗಿರ್ತಾಳೆ. ನಂತರ ಸುಮಾರು 11 ಗಂಟೆಗೆ ಮನೆಗೆ ವಾಪಸ್ಸಾದ ಇವರು ನಿದ್ದೆಗೆ ಜಾರ್ತಾರೆ. ಆದ್ರೆ ನಿದ್ರಿಸೋಕೆ ಶುರು ಮಾಡಿದ ಸ್ವಲ್ಪ ಹೊತ್ನಲ್ಲೇ ಅಂದ್ರೆ ರಾತ್ರಿಯ ಸುಮಾರು 1 ಗಂಟೆಗೆ ಹರಿಣಿ ತನ್ನ ತಾಯಿಗೆ ಕಾಲ್ ಮಾಡಿ ತನ್ನ ಗಂಡ ಅಭಿನಂದನ್ ಹಾರ್ಟ್ ಅಟ್ಯಾಕ್ ನಿಂದ ಸತ್ ಹೋದ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತೆ ಈ ವಿಷಯನ ಅಭಿನಂದನ್ನ ತಾಯಿಗೂ ತಿಳಿಸಲಾಗುತ್ತೆ. 25 ವರ್ಷಗಳ ಹಿಂದೆ ಸರ್ಕಾರಿ ನೌಕರಿಯಲ್ಲಿದ್ದ ಅಭಿನಂದನ್ನ ತಂದೆ ಸತ್ತೋಗಿರ್ತಾರೆ. ಆಗ ಅನುಕಂಪದ ಆಧಾರದಡಿ ಆತನ ತಾಯಿ ಭಾಗ್ಯಮ್ಮ ಅವರಿಗೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೌಡ್ಲೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಸಿಕ್ಕಿರುತ್ತೆ. ಗಂಡನನ್ನ ಕಳ್ಕೊಂಡ ಭಾಗ್ಯಮ್ಮಗೆ ಈಗ ಈ ಮಗನ ಸಾವು ಹೇಳಿಕೊಳ್ಳಲಾಗದಷ್ಟು ಆಘಾತ ತಂದಿರುತ್ತೆ. ಬೆಳಗಿನ ಜಾವ ಹರಿಣಿಯ ಕಿರುಚಾಟ ಕೇಳಿ ಅಲ್ಲಿ ಜನ ಜಮಾಯಿಸ್ತಾರೆ. ಅಲ್ಲಿ ಅಭಿನಂದನ್ ಏನೋ ಸತ್ತು ಬಿದ್ದಿರ್ತಾನೆ. ಅವನ ಪಕ್ಕದಲ್ಲೇ ಅವನ 4 ವರ್ಷದ ಮಗ ಯದುವೀರ್ ಕೂಡ ಸತ್ತು ಬಿದ್ದಿರೋ ದೃಶ್ಯ ನೋಡಿದ ಜನ ಕೂಡ್ಲೆ ಪೊಲೀಸರಿಗೆ ಕಾಲ್ ಮಾಡ್ತಾರೆ. ತಕ್ಷಣ ಚಿಕ್ಕಬಾಣಾವರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದು ವಿಚಾರಣೆ ಶುರು ಮಾಡ್ತಾರೆ. ಮತ್ತೆ ಈ 2 ಡೆಡ್ ಬಾಡೀಸ್ ನ ಪೋಸ್ಟ್ ಮಾರ್ಟಂಗೆ ಕಳಿಸಿಕೊಡಲಾಗುತ್ತೆ. ಪೊಲೀಸರು ಈ ಅಭಿನಂದನ್ ಮತ್ತೆ ಹರಿಣಿಯ ಹಿಸ್ಟ್ರಿನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ. 5 ವರ್ಷಗಳ ಹಿಂದೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದ ಅಭಿನಂದನ್ ಮತ್ತೆ ಮಾಗಡಿ ರಸ್ತೆಯ ದಾಸರಹಳ್ಳಿಯ ಹರಿಣಿಯ ಮದುವೆಯಾಗಿರುತ್ತೆ. ಇವರ ಸಂಸಾರ ತಮ್ಮ 4 ವರ್ಷದ ಮಗನ ಜೊತೆ ಚೆನ್ನಾಗಿ ನಡೆಯುತ್ತಿರುತ್ತೆ. ಆದ್ರೆ 2 ವರ್ಷ ಆದ್ಮೇಲೆ ಇವರ ಮಧ್ಯೆ ಜಗಳ ಶುರುವಾಗುತ್ತೆ. ಆನ್ಲೈನ್ ಟ್ರೇಡಿಂಗ್ ನಲ್ಲಿ ಹರಿಣಿಗೆ ಹಾರೋಹಳ್ಳಿಯ ವಿನಯ್ನ ಪರಿಚಯವಾಗುತ್ತೆ. ಈ ಫ್ರೆಂಡ್ಶಿಪ್ ಮೆಲ್ಲಗೆ ಅನೈತಿಕ ಸಂಬಂಧಕ್ಕೆ ತಿರುಗುತ್ತೆ. ಅಭಿನಂದನ್ ಕೆಲ್ಸಕ್ಕೆ ಹೋದ್ಮೇಲೆ ಹಗಲ್ ಹೊತ್ನಲ್ಲಿ ವಿನಯ್ ಹರಿಣಿಯ ಮನೆಗೆ ಬಂದ್ ಹೋಗೋದು ಮಾಡ್ತಿರ್ತಾನೆ. ರಾತ್ರಿ ಟೈಮ್ ನಲ್ಲಿ ಅಭಿನಂದನ್ ಮಲಗಿದ್ಮೇಲೆ ಹರಿಣಿ ಬೇರೆ ರೂಮ್ಗೆ ಹೋಗಿ ವಿನಯ್ ಜೊತೆ ಫೋನ್ ಕಾಲ್ ನಲ್ಲಿ ಮಾತಾಡ್ತಿರ್ತಾಳೆ. ಹರಿಣಿಯ ಬಿಹೇವಿಯರ್ ನಲ್ಲಿ ಚೇಂಜಸ್ ನೋಡ್ದ ಅಭಿಗೆ ಅವಳ ಅಫೇರ್ ಬೇರೆಯವನ ಜೊತೆ ಇರೋದು ಗೊತ್ತಾಗುತ್ತೆ. ಈ ಅಕ್ರಮ ಸಂಬಂಧನ ಇಲ್ಲಿಗೆ ಸ್ಟಾಪ್ ಮಾಡು ಅಂತ ಅಭಿ ಅವಳಿಗೆ ಹೇಳಿರ್ತಾನೆ. ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಹರಿಣಿ ವಿನಯ್ ಜೊತೆ ಊರೂರು ಸುತ್ತುತ್ತಿರ್ತಾಳೆ. ಇದರಿಂದ ಇವರ ಸಂಬಂಧದಲ್ಲಿ ಎಷ್ಟು ಕಹಿ ಮೂಡಿತ್ತು ಅಂದ್ರೆ ಒಂದೇ ಮನೆಯಲ್ಲಿದ್ರು ಇವರು ಸಪರೇಟ್ ಆಗಿ ವಾಸ ಮಾಡ್ತಿರ್ತಾರೆ. ಮನೆಯಲ್ಲಿ ಪದೇ ಪದೇ ಗಲಾಟೆ ನಡೀತಿದ್ರಿಂದ ಹರಿಣಿ ತನ್ನ ಈ ಅಫೇರ್ಗೆ ಅಡ್ಡಿ ಆಗ್ತಿದ್ದ ಅಭಿನ ಸಾಯಿಸೋ ಪ್ಲಾನ್ ಮಾಡ್ತಾಳೆ. ಇದಕ್ಕಾಗಿ ವಿನಯ್ಗೆ ತನ್ನ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಹರಿಣಿಯ ಪತಿ ಅಭಿನಂದನ್ನ ಕೊಂದು ಜೈಲಿಗೆ ಹೋದ್ರೆ 2 ವರ್ಷ ತೊಂದರೆ ಆಗುತ್ತೆ. ಆಮೇಲೆ ನಾವಿಬ್ರು ಖುಷಿಯಾಗಿ ಒಟ್ಟಿಗೆ ಜೀವನ ನಡೆಸಬಹುದು ಅಂತ ಹೇಳಿ ವಿನಯ್ನು ಸಹ ಈ ಕ್ರೈಮ್ ನಲ್ಲಿ ಇನ್ವಾಲ್ವ್ ಮಾಡ್ತಾಳೆ. ಆ ಪ್ಲಾನ್ ನ ಪ್ರಕಾರ ಸಂಡೇ 16 ಆಗಸ್ಟ್ 2026 ಹರಿಣಿ ತನ್ನ ಮನೆಯಲ್ಲಿದ್ದ ಎಲ್ಲ ಸಿಸಿಟಿವಿ ಕ್ಯಾಮೆರಾಸ್ ನ ಆಫ್ ಮಾಡ್ತಾಳೆ. ತನ್ನ ಅತ್ತೆಯ ಮನೆಯಿಂದ ಊಟ ಮಾಡಿ ಬಂದು ಮಲಗಿದ್ದ ಅಭಿನಂದನ್ ನನ್ನ ಇವರಿಬ್ರು ಸೇರಿ ಅವರ ಪ್ಲಾನ್ ನ ಪ್ರಕಾರ ಅಭಿನಂದನ್ನ ಕುತ್ತಿಗೆನ ಹಿಸುಕಿ ಸಾಯಿಸೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅಭಿನಂದನ್ಗೆ ಎಚ್ಚರವಾಗಿ ಇದರಿಂದ ತಪ್ಪಿಸ್ಕೊಳ್ಳೋಕೆ ತುಂಬಾ ಶಕ್ತಿಯಿಂದ ಟ್ರೈ ಮಾಡ್ತಾನೆ. ಆಗ ಹರಿಣಿ ಮತ್ತೆ ವಿನಯ್ ಸೌಟಿನಿಂದ ತಲೆಗೆ ಹೊಡಿತಾರೆ. ತನ್ನ ಅಪ್ಪನ ನರಳಾಟದಿಂದ ಪಕ್ಕದಲ್ಲೇ ಮಲಗಿದ್ದ ಯದುವೀರ್ಗೆ ಎಚ್ಚರವಾಗುತ್ತೆ. ಕಣ್ಣು ಬಿಟ್ಟು ಭಯದಿಂದ ಆ 4 ವರ್ಷದ ಕಂದಮ್ಮ ನೋಡಿದಾಗ ಸುಮ್ನೆ ಮಲ್ಕೋ ಅಂತ ಹರಿಣಿ ಬೈತಾಳೆ. ತಕ್ಷಣ ಆ ಮಗು ಕಣ್ಮುಚ್ಚುತ್ತೆ. ಅಷ್ಟರಲ್ಲೇ ಇತ್ತ ಅಭಿನಂದನ್ ತಮ್ಮ ಉಸಿರು ಚೆಲ್ತಾರೆ. ತನ್ನ ಅಪ್ಪನನ್ನ ಹತ್ಯೆ ಮಾಡಿದ್ದನ್ನ ನೋಡಿದ ಆ ಮಗು ಮುಂದೆ ತಮಗೆ ಕಂಟಕವಾಗಬಹುದು ಅನ್ಕೊಂಡ ಹರಿಣಿ ತನ್ನದೇ ಮಗನನ್ನ ಕರುಣೆ ಇಲ್ಲದೆ ಕುತ್ತಿಗೆ ಹಿಸುಕಿ ಸಾಯಿಸ್ತಾಳೆ. ಆ ಮಗು ತುಟಿ ಕಚ್ಕೊಂಡು ತನ್ನ ತಾಯಿಯ ಕೈಯಲ್ಲೇ ಪ್ರಾಣ ಬಿಡುತ್ತೆ. ಇಷ್ಟೆಲ್ಲ ಮಾಡಿದ ಹರಿಣಿ ತನ್ನ ಗಂಡ ಅಭಿನಂದನ್ ಹಾರ್ಟ್ ಅಟ್ಯಾಕ್ ನಿಂದ ಸತ್ತೋದ ಅಂತೇನೋ ಹೇಳ್ತಾಳೆ. ಆದ್ರೆ ತನ್ನ ಮಗನ ಸಾವಿನ ಎಕ್ಸ್ಪ್ಲನೇಷನ್ ಅವಳ ಬಳಿ ಇರೋಲ್ಲ. ಅಭಿನಂದನ್ನ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನಲ್ಲಿ ತಲೆಯ ಮೇಲೆ ಡೀಪ್ ಆದ ಗಾಯ ಮತ್ತೆ ಸ್ಟ್ರಾಂಗುಲೇಷನ್ ನಿಂದ ಸಾವು ಸಂಭವಿಸಿರೋದು ಗೊತ್ತಾಗುತ್ತೆ. ಮೊದಲಿಗೆ ತನ್ನ ಅಳಿಯನ ಕೊಲೆಯಲ್ಲಿ ತನ್ನ ಮಗಳ ಪಾತ್ರ ಇಲ್ಲ ಅಂತ ವಾದಿಸ್ತಿದ್ದ ಹರಿಣಿಯ ತಾಯಿ ಹರಿಣಿಯ ಕನ್ಫೆಷನ್ ಕೇಳಿ ಥೂ ಪಾಪಿ ಅಂತ ಮಗಳಿಗೆ ಬೈದು ಪೊಲೀಸ್ ಠಾಣೆಯಿಂದ ಹೊರ ಹೋಗ್ತಾರೆ. ಆಗ ಪೊಲೀಸರು ಹರಿಣಿ ಮತ್ತೆ ಅವಳ ಬಾಯ್ ಫ್ರೆಂಡ್ ವಿನಯ್ನ ಅರೆಸ್ಟ್ ಮಾಡ್ತಾರೆ. ಇತ್ತ ಮೊದಲಿಗೆ ತನ್ನ ಗಂಡನನ್ನ ಈಗ ಒಬ್ಬನೇ ಮಗ ಮತ್ತೆ ಮೊಮ್ಮಗನನ್ನ ಕಳ್ಕೊಂಡು ಒಂಟಿಯಾಗಿರೋ ಭಾಗ್ಯಮ್ಮ ಅವರ ದುಃಖ ಮುಗಿಲು ಮುಟ್ಟಿತ್ತು. ಹರಿಣಿಗೆ ತನ್ನ ಗಂಡ ಅಭಿನಂದನ್ಗೆ ಡಿವೋರ್ಸ್ ಕೊಟ್ಟು ವಿನಯ್ ಜೊತೆ ಸಂಸಾರ ಮಾಡೋ ಆಪ್ಷನ್ ಇತ್ತು. ಆದ್ರೆ ಅವಳು ಅದನ್ನ ಆರಿಸ್ಕೊಳ್ದೆ ಅಭಿನಂದನ್ನ ಜೀವ ತೆಗಿತಾಳೆ. ಸೊ ಇವತ್ತಿನ ಈ ಕೇಸ್ ನ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ಇಂತಹ ಹೆಚ್ಚಿನ ರಿಯಲ್ ಕ್ರೈಮ್ ರಿಲೇಟೆಡ್ ವಿಡಿಯೋಸ್ ನ ನೋಡ್ಲಿಕ್ಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.